ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ? ಈ ಎನರ್ಜಿ ನೋಡೋಕೆ ಬಹಳ ಖುಷಿ ಆಗುತ್ತೆ. 3 BHK ನನಗೆ ಟ್ರೈಲರ್ ನೋಡಿದಾಗ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು. ಸಿನಿಮಾದ ಫಸ್ಟ್ ಶಾರ್ಟೇನೆ ಒಂದ್ಸರಿ ನಮ್ಮನ್ನ ಚೈಲ್ಡ್ಹುಡ್ ಕರ್ಕೊಂಡೋಗಿ ಬಂತು. ಎಲ್ಲರೂ ಇದೇ ತರ ಒಂದು ಲೋವರ್ ಮಿಡಲ್ ಕ್ಲಾಸ್ ಇಂದ ಇಲ್ಲಿವರೆಗೂ ಬಂದಿರ್ತೀವಿ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಒಂದು ಮನೆ ತಗೋಬೇಕು ಅಂತ. ಬ್ಯಾಂಗ್ಳೂರ್ಗೆ ಬಂದಾಗಿಂದಾನು ನಮಗೂ ಅದೇ ಒಂದು ಕನಸು. ಯಾವ್ದಾದ್ರು ಒಂದು ನೋಡಿದ್ರೆ ಇಲ್ಲಿ ಈ ಮನೆ ಈ ತರದೊಂದು ತಗೊಂಡ್ರೆ ಚೆನ್ನಾಗಿರುತ್ತಲ್ವಾ ಅಂತ. ಸೊ ಪ್ರತಿಯೊಬ್ಬರದ್ದು ಕನಸದು. ಅಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಬದುಕಿಗೆ ಹತ್ರ ಆಗಿರೋ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಸೊ ಆ ತರದ ಒಂದು ಸಿನಿಮಾ 3 BHK ಖಂಡಿತ ನಾನು ಸಿನಿಮಾ ನೋಡಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ತುಂಬಾ ಚೆನ್ನಾಗಿ ತುಂಬಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಯಾಕೆಂದ್ರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ. ಅಂಡ್ ತುಂಬಾ ಖುಷಿ ನನಗೆ ಸಿದ್ಧಾರ್ಥ್ ಅವ್ರನ್ನ ನೋಡಿದಾಗ. ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ತುಂಬಾ ಪ್ರೀತಿಯಿಂದ, ಯೂಶ್ವಲಿ ಬ್ರೋ ಹಿಂಗೆಲ್ಲ ಅಂತ ಇರ್ತಾರಲ್ಲ, ಪ್ರೀತಿಯಿಂದ ಸಹೋದರ ಚೆನ್ನಾಗಿದ್ಯಾ ಅಂತ. ಅವಾಗಿಂದ ನನಗೆ ಸಿದ್ಧಾರ್ಥ್ ಅಂದ್ರೆ ಸಹೋದರ ಸಿದ್ಧಾರ್ಥ್ ಅಂತಾನೆ ಇಷ್ಟ. ಎಷ್ಟು ಚೆನ್ನಾಗಿ ಸಹೋದರ ಅಂತ ಕರೀತಾರಲ್ಲ ಅಂತ. ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ. ಈಗ ಹೇಮಂತ್ ಅವ್ರು ಹೇಳಿದಂಗೆ ರಂಗದೆ ಬಸಂತಿ ಬೊಮ್ಮಾರಿಲ್ವಂತೂ ನಮ್ದು ಕಂಪ್ಯೂಟರ್ ಅಲ್ಲಿ ಸಿಸ್ಟಮ್ ಎಲ್ಲ ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ತರ ರನ್ ಆಗೋದು ಬೊಮ್ಮಾರಿಲು. ಸೊ ಫಸ್ಟ್ ಮೀಟ್ ಮಾಡಿದಾಗ್ಲೂ ಏನಿ ಮನುಷ್ಯ ವಯಸ್ಸೇ ಆಗಲ್ವಾ ಅಂತ ನೋಡ್ತಾ ಇದೆ. ಈಗ ಮತ್ತೆ ಇಲ್ಲಿ 3 BHK ಸ್ಕೂಲ್ ಸ್ಟೂಡೆಂಟ್ ಇಂದ ಹಿಡಿದು ಕಾಲೇಜಿಂದ ಹಿಡಿದು ಅಂದ್ರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದ್ರೆ ಇಲ್ಲಿವರೆಗೂ ನಂಬಿಸ್ಬೋದಲ್ಲ. ಇನ್ನು ಹಂಗೆ ಮೇಂಟೈನ್ ಮಾಡಿರೋದು ಅಮೇಜಿಂಗ್. ಅದು ಗೊತ್ತಿಲ್ಲ ಹೆಂಗೆ ಅಂತ. ಎಲ್ಲ ಒಂದ್ ಕಡೆ ಏಜ್ ನಿಂತೋಗಿದೆ, ಅದು ಹಂಗೆ ಇರಲಿ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಹೃದಯಕ್ಕೆ ಹತ್ರ ಆಗುವಂತ ಮನುಷ್ಯ ಯಾವಾಗಲೂ ಸಿಕ್ಕಲ್ಲ, ಅದು ಬಹಳ ಖುಷಿ ಆಗುತ್ತೆ. ಶರತ್ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮವರು ಅನ್ಸೋಷ್ಟು ಹತ್ರ ಅವರು. ಇನ್ನು ಚೈತ್ರ, ನನ್ ಬಹಳ ಖುಷಿ ಚೈತ್ರ ಜೊತೆ ಮಾತಾಡ್ಬೇಕಾದ್ರೆ. ಆದ್ರೆ ಒಬ್ರು ಕಲಾವಿದರು ನೋಡಿದ್ರೆ ಗೊತ್ತಾಗತ್ತಾ ಎನರ್ಜಿ. ಅಂಡ್ ನಿಜವಾದ ಯಾವತ್ತು ಎಲ್ಲೋ ಒಂದ್ ಕಡೆ ಅಂದ್ರೆ ದಾರಿ ಓಪನ್ ಆಗುತ್ತೆ. ಅದು ಒಂಥರ ಒಂದ್ ನಿರಂತರವಾದ ಹುಡುಕಾಟ, ಒಂದ್ ನಿರಂತರವಾದ ಹರಿವಿರ್ಬೇಕು. ಸೊ ಹಂಗೆ ಚೈತ್ರದು ಹುಡುಕಾಟ, ಆ ಒಂದು ಅರಿವು ಅದು ಯಾವಾಗ್ಲೂ ಕಾಣುತ್ತೆ ಚೈತ್ರ ನೋಡಿದಾಗೆಲ್ಲ. ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ, ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದೀವಿ, ಬಟ್ ಯಾವಾಗ ಮೀಟ್ ಮಾಡಿದ್ರು ಅದು ಕಾಣುತ್ತೆ. ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬಾ ಖುಷಿ ನಮ್ಗೆ. ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು. ಇನ್ನು ತುಂಬಾ ದೂರ ಟ್ರಾವೆಲ್ ಮಾಡಿ. ಅಂಡ್ ದೇವೇನ ಬಹಳ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿದ್ದು. ಆಲ್ ದ ಬೆಸ್ಟ್ ನಿಮ್ಗೂ ಎಲ್ರಿಗೂ. ಅಂಡ್ ನಮ್ಮ ನಿರ್ಮಾಪಕರು ಬಹಳ ಪ್ಯಾಷನೇಟ್ ಪ್ರೊಡ್ಯೂಸರ್ ಮಹಾವೀರನ್ ಬಹಳ ಇಷ್ಟ ನನಗೆ ಸಿನಿಮಾ. ನಾನು ನಮ್ಮ ಶಿವಕಾರ್ತಿಕೇಯನ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅದನ್ನ ಮಾತಾಡ್ತಾ ಇದ್ದೆ. ತುಂಬಾ ಪ್ಯಾಷನೇಟ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದೀರಾ. ಹಿಂಗೆ ಅದು ಯಾವಾಗಲೂ ತುಂಬಾ ಚೆನ್ನಾಗಿ ಕಾಪಾಡೋದು. ನಾವು ಅದನ್ನೇ ನಂಬ್ತೀವಿ, ನಾವು ಹಂಗೆ ಕೆಲಸ ಮಾಡ್ತೀವಿ. ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು, ನಿಮ್ಮ ನೋಡಿದ್ರು ಅದು ಕಾಣುತ್ತೆ. ಹೇಮಂತ್ ಹೇಳ್ತಾ ಇದ್ರು ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ, ಸಿನಿಮಾನೇ ಮಾಡ್ಬೇಕು, ನಾನು ಇಲ್ಲೇ ಬದುಕಬೇಕು ಅಂತ ಹೇಳ್ತಿದ್ರು ನಿರ್ಮಾಪಕರು ಅಂತ. ಸೊ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಕೈ ಹಿಡಿಯುತ್ತೆ ಸಿನಿಮಾ. ಆಲ್ ದ ವೇ ಶ್ರೀತಂಡಕ್ಕೆ ತುಂಬಾ ಚೆನ್ನಾಗಿ 3 BHK ಎಲ್ಲರೂ ನೋಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.